ಬ್ಯಾಂಕ್ ವ್ಯವಹಾರ ಇದ್ರೆ ಇವತ್ತೇ ಮುಗಿಸ್ಕೊಂಡ್ಬಿಡಿ. ವೀಕೆಂಡ್ನಲ್ಲಿ 4 ದಿನ ಬ್ಯಾಂಕ್ ಇರೋಲ್ಲ, ಬ್ಯಾಂಕ್ ವ್ಯವಹಾರ ಬಂದ್ ಆಗಿರುತ್ತೆ. ಹೌದು, ಬ್ಯಾಂಕ್ ವ್ಯವಹಾರ ಏನಾದ್ರು ಇದ್ರೆ ಇವತ್ತೇ ಮುಗಿಸ್ಕೊಳ್ಬೇಕು, ಹಿಂದೆ ಮುಗಿಸ್ಕೊಳ್ಳಿ. ವೀಕೆಂಡ್ನಲ್ಲಿ 4 ದಿನ ಬ್ಯಾಂಕ್ ವ್ಯವಹಾರ ಬಂದ್. ಸಾಲು ಸಾಲು ರಜೆಗಳಿದೆ, ಗ್ರಾಹಕರಿಗೆ ತಟ್ಟಲಿದೆ ಬ್ಯಾಂಕ್ ರಜೆ ಹಾಗೂ ಮುಷ್ಕರದ ಬೆಸಿ. ನಾಳೆಯಿಂದ 4 ದಿನ ಬ್ಯಾಂಕ್ಗಳು ಬಂದಿರುತ್ತೆ. ಹಾಗಾಗಿ ಕೆಲಸ ಏನಾದ್ರು ಇದ್ರೆ ಇವತ್ತೇ ಮುಗಿಸ್ಕೊಳ್ಳಿ. ಶನಿವಾರ, ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ 4 ದಿನಗಳು ಕೂಡ ಬ್ಯಾಂಕ್ ಇರೋದಿಲ್ಲ. ಎಂದಿನಂತೆ ಶನಿವಾರ, ಭಾನುವಾರ ವಾರದ ರಜೆ ಇರುತ್ತೆ. ಸೊ ಹಾಗಾಗಿ ಆ 2 ದಿನ ಬ್ಯಾಂಕ್ ಇರೋಲ್ಲ. 26 ಗಣರಾಜ್ಯೋತ್ಸವ ಸೋಮವಾರ, ಆವತ್ತು ಲೀವ್ ಇರುತ್ತೆ. ಮಂಗಳವಾರ ಬ್ಯಾಂಕ್ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಬ್ಯಾಂಕ್ ನೌಕರರು. ಹಾಗಾಗಿ ಅವತ್ತು ಕೂಡ ಇರೋದಿಲ್ಲ. ವಾರದಲ್ಲಿ 5 ದಿನ ಕೆಲಸಕ್ಕೆ ಆಗ್ರಹಿಸಿ ಮುಷ್ಕರಕ್ಕೆ ದೇಶಾದ್ಯಂತ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಕಂಟಿನ್ಯೂ ಆಗಿ 4 ದಿನ ಬ್ಯಾಂಕ್ ರಜೆ ಇರುತ್ತೆ. ಹಾಗಾಗಿ ಕೆಲಸ ಏನಾದ್ರು ಇದ್ರೆ ಇವತ್ತೇ ಮುಗಿಸ್ಕೊಳ್ಳಿ. ಮಂಗಳವಾರ ಸರ್ಕಾರಿ ಬ್ಯಾಂಕ್ ಮಾತ್ರ ಮುಷ್ಕರ ಮಾಡುತ್ತಂತೆ. ಖಾಸಗಿ ಬ್ಯಾಂಕ್ಗಳು ಎಂದಿನಂತೆ ಓಪನ್ ಆಗಿರಲಿವೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಇನ್ನು ಪ್ರಮುಖ ಬ್ಯಾಂಕ್ಗಳೇನಿದ್ದಾವೆ, ಸರ್ಕಾರಿ ಬ್ಯಾಂಕ್ಗಳು, ಅವು ಮಾತ್ರ ಮಂಗಳವಾರ ಇರೋದಿಲ್ಲ, ಮುಷ್ಕರದಲ್ಲಿ ಇರ್ತಾವೆ. ಬ್ಯಾಂಕ್ ನೌಕರರು 5 ದಿನ ಮಾತ್ರ ಕೆಲಸ ಮಾಡ್ತೇವೆ ಅನ್ನುವಂಥ ಒಂದು ಅವರ ಬೇಡಿಕೆಯನ್ನ ಇಟ್ಕೊಂಡು ಮುಷ್ಕರಕ್ಕೆ ಮುಂದಾಗ್ತಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ 4 ದಿನಗಳು ಬ್ಯಾಂಕ್ ಬಂದ್ ಆಗಿರುತ್ತೆ. ಶನಿವಾರ ಹಾಗೂ ಭಾನುವಾರ ವಾರದ ರಜೆ ಸಲುವಾಗಿ ಬ್ಯಾಂಕ್ ಬಂದಿದೆ. ಸೋಮವಾರ ಗಣರಾಜ್ಯೋತ್ಸವ, ಹಾಗಾಗಿಯೂ ಬ್ಯಾಂಕ್ ವರ್ಕಿಂಗ್ ಡೇ ಇರೋದಿಲ್ಲ, ಆವತ್ತು ಲೀವಲ್ಲಿ ಇರುತ್ತೆ. ಇನ್ನು ಮಂಗಳವಾರ ಏನಿದೆ ಆವತ್ತು ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ತಮ್ಮ ಅನೇಕ ಬೇಡಿಕೆಗಳನ್ನು ಮುಂದಿಟ್ಕೊಂಡು. ಸೊ ಆ ಕಾರಣಕ್ಕೆ ಮಂಗಳವಾರ ಕೂಡ ಬ್ಯಾಂಕ್ ಇರೋದಿಲ್ಲ. ಸರ್ಕಾರಿ ಬ್ಯಾಂಕ್ಗಳು ಮಾತ್ರ ಆವತ್ತು ಇರೋದಿಲ್ಲ. ವಾರದಲ್ಲಿ 5 ದಿನ ಮಾತ್ರ ಕೆಲಸ ಮಾಡ್ತೇವೆ ಅಂತ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಗ್ರಾಹಕರಿಗೆ ಖಂಡಿತ ಇದರ ಬಿಸಿ ಅಂತೂ ತಟ್ಟತ್ತೆ. ಸರ್ಕಾರಿ ಬ್ಯಾಂಕ್ಗಳು ಏನಿವೆ ಅದಕ್ಕೆ ಮಾತ್ರ ಇದೊಂದು ಮುಷ್ಕರ ಅನ್ವಯಿಸುತ್ತೆ. ಉಳಿದಂತೆ ಖಾಸಗಿ ಬ್ಯಾಂಕ್ಗಳೇನಿದೆಯೋ ಅವು ಓಪನ್ ಆಗಿರ್ತವೆ. ಇನ್ನು ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆ ಇರಬಹುದು, ಪ್ರಮುಖ ಈ ರೀತಿಯಾಗಿ ಇಂಟರ್ನೆಟ್ ಮೇಲೆ ನಡೆಯುವಂತಹ ವ್ಯವಹಾರಗಳಿಗೆ ಏನು ಸಮಸ್ಯೆ ಆಗಲ್ಲ. ಆದರೆ ಬ್ಯಾಂಕ್ಗೆ ಹೋಗಿ ಹಣ ವಿಡ್ರಾ ಮಾಡ್ತೀವಿ ಅಂದರೆ, ಚೆಕ್ ಕ್ಲಿಯರೆನ್ಸ್ ಮಾಡ್ಕೋತೀವಿ ಅಂದರೆ, ಡಿಮ್ಯಾಂಡ್ ಡ್ರಾಫ್ಟ್ ಸೇರಿದಂತೆ ಬ್ಯಾಂಕ್ ವ್ಯವಹಾರಗಳಿಗೆ ಏನು ಹೋಗಿ ಬರ್ತಿದ್ವಿ ಅದು ಮಾತ್ರ ವ್ಯತ್ಯಯವಾಗುತ್ತೆ. ಗ್ರಾಹಕರು ಇವತ್ತೇ ಎಚ್ಚೆತ್ಕೊಂಡು ಬ್ಯಾಂಕ್ ವ್ಯವಹಾರ ಇದ್ರೆ ಮುಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದು ವಾರದ ರಜೆ, ಇನ್ನೊಂದು ಗಣರಾಜ್ಯೋತ್ಸವ ಸೋಮವಾರ ಬಂದಿರುವಂಥದ್ದು. ತದನಂತರ ಮಂಗಳವಾರ ಏನಿದೆ ಬ್ಯಾಂಕ್ ಮುಷ್ಕರರು, ಹಲವಾರು ಬ್ಯಾಂಕ್ ಮುಷ್ಕರ ಮಾಡ್ತಿದ್ದಾರೆ. ಬಿಕಾಸ್ ಕೆಲಸ ಮಾಡಲ್ಲ, ನಾವು 5 ದಿನ ಮಾತ್ರ ಕೆಲಸ ಮಾಡ್ತೀವಿ, ನಮಗೆ ಶನಿವಾರ ಭಾನುವಾರ ಆಫ್ ಬೇಕು ಅನ್ನೋ ಕಾರಣವನ್ನ ಇಟ್ಕೊಂಡು ಸರ್ಕಾರಿ ಬ್ಯಾಂಕ್ ನೌಕರರು ಮುಷ್ಕರವನ್ನ ಮಾಡ್ತಿರೋವಂಥದ್ದು. ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ 4 ದಿನ ಕಂಟಿನ್ಯೂಸ್ ಆಗಿ ಬ್ಯಾಂಕ್ಗಳಿರಲ್ಲ. ಸೊ 24, 25, 26 ಮತ್ತು 27 ಶನಿವಾರ, ಭಾನುವಾರ, ಸೋಮವಾರ ಹಾಗೂ ಮಂಗಳವಾರ ಬ್ಯಾಂಕ್ಗಳ ಸೇವೆಯಲ್ಲಿ ಖಂಡಿತ ವ್ಯತ್ಯಯವಾಗುತ್ತೆ. ಸೊ ಅದು ಗ್ರಾಹಕರ ಮೇಲೂ ಅದರ ಬಿಸಿ ತಟ್ಟಬಹುದು, ಎಫೆಕ್ಟ್ ಇದ್ದೇ ಇರುತ್ತೆ. ಬ್ಯಾಂಕ್ ಕೆಲಸಗಳು ಏನೇ ಇದ್ರೂ ಇವತ್ತೇ ಮುಗಿಸ್ಕೊಳ್ಳೋದು ತುಂಬ ಒಳ್ಳೆಯದು.